ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು VLS ಕ್ಲಾಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಹೋಟೆಲಿಗೆ ಚಹಾ ಕುಡಿಬೇಕಂತ ಬಂದಿಲ್ಲ. ಚಹಾ ಕುಡ್ಕೊಂಡು ಗಾಡಿ ಹತ್ರ ಹೋಗ್ಬರ್ರಿ ಫ್ರೆಂಡ್ಸ್. ಇವಾಗ ಈ ಗಾಡಿ ಕೆಲಸ ಏನೇನು ನಡೆದತ್ತಪ್ಪ ಅಂದರೆ ಬಂಪರ್ ಕುಣಿಸಿದೆ ನೋಡಲ್ಲ, ಹೊಸ ಬಂಪರ್ ಪಿಚ್ಚದು ಚಾನಲ್, ಹೆವಿ ಚಾನಲ್ ಕುಣಿಸಿವಿ. ಈ ಚಾನಲ್ಗೆ ಬರೀ 2,500 ರೂಪಾಯಿ ಕೊಟ್ಟು ಕುಣಿಸಿವಿ ಎಕ್ಸ್ಟ್ರಾ. ಮಿಸ್ಕ್ಯಾರೇಜ್ ಬಾರ್ದಂತಂದು ಗಟ್ಟಿ ಇರಬೇಕಲ್ಲ. ಮತ್ತೊಂದು ನಂಬರ್ ಪ್ಲೇಟ್ ಇದ್ದಿದ್ದಿಲ್ಲ, ನಂಬರ್ ಪ್ಲೇಟ್ ಹಾಕಿವಿ. ಈ ಕಡೆ ನಂಬರ್ ಪ್ಲೇಟ್ ಅಂತ ಐತೆ. ಮತ್ತು ಇನ್ನೊಂದು ಕೆಲಸ ಏನು ಮಾಡಕತ್ತೀವಪ್ಪ ಅಂತ ಹೆಸರು ಬರ್ಸಕತ್ತೀವಿ ಪೇಂಟ್ರಿಗೆ. ಪೂರ ಬರೆದ ಮ್ಯಾಗೆಲ್ಲ ಕ್ಲಿಯರಾಗಿ ಕಾಣುತ್ತೆ. ಇವಾಗ ಬರಿತಾ ಇದ್ದಾನೆ ಸ್ಟಾರ್ಟಿಂಗ್. ಬರಲಿ ಚೆನ್ನಾಗಿ ಬರಲಿ. ಈಗ ಇವತ್ತು ಎಲ್ಲ ಫುಲ್ ಫಿನಿಶಿಂಗ್ ಆಗಿಬಿಡ್ತದೆ. ಹೆಸರು ಬರೀದು ಡಿಸೈನ್ ಎಲ್ಲ ಒಂದು ಸತಿ ಲಾಸ್ಟಿಗೆ ವಿಡಿಯೋ ಮಾಡೋಣ ಅಂತ. ಮತ್ತು ಈ ಹೆಸರಿನ ಬಂದಾನ. ಇವತ್ತು ಹೋಗಿ ಮಾತಾಡ್ಕೊಂಡು ಪಾರ್ಕಿಂಗ್ ಚಾರ್ಜು ನೀನೇ ಕಟ್ಟೋದು ನೋಡಪ್ಪ, ನಂಗೆ ಗೊತ್ತಿಲ್ಲ, ಗಾಡಿ ಇಷ್ಟು ದಿನ ನಿಂತೈತಿ, ನೀ ಕಟ್ಟಬೇಕು. ಅವ್ರು ಹೇಳಿದ್ರೆ ಪಾರ್ಕಿಂಗ್ ಚಾರ್ಜ್ ಕಟ್ಟೋದ್ಬೇಕು, ನೀವೇನು ಮಾಡೋಕ್ಕೆ ಬರಲ್ಲ. ಮತ್ತು ಕೆಲಸ ಮಾಡೋಕೆ ನಿಂತಾನೆ. ಹೌದು, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ, ಅದೆಲ್ಲ ಕೆಲಸ ಮುಗೀತಂತ ಬಂದಾನ. ಕೆಲಸ ಸ್ಟಾರ್ಟ್ ಮಾಡ್ಯ ನೋಡ್ರಿ, ಕಟ್ ಮಾಡೋದು, ಪತ್ರ ಕಟ್ ಮಾಡೋಕ್ಕೆ ಮಾಡಲಿ. ಇದ್ರ ಕೆಲಸ ಆಗುತ್ತಾ. ಒಟ್ಟು ಮುಂದೆ ನಿಂತು ಮಾಡಿಸ್ಕೋಬೇಕು. ಇವಾಗ ನಾವು ಏನೇ ಇದ್ರು ಈ ಕಡೆ ಎಲ್ಲ ಪೇಂಟ್ ಮಾಡಿದ್ದಾರೆ ನೋಡಿ, ಹೆಸರೆಲ್ಲ ಬರೆದಿದ್ದಾರೆ ಪೂರ. ಪ್ರಗತಿ ರೋಡ್ ಲೈನ್ಸ್, ಪ್ರಗತಿ ರೋಡ್ ಲೈನ್ಸ್ ಅಂತ ಪತ್ರ ಹಿಂಗೆ ಫೋಲ್ಡಿಂಗ್ ಐತಲ್ಲ, ಹಿಂಗೆ ಸೈಡಿಂದ ಚೆನ್ನಾಗಿ ಕಾಣಂಗಿಲ್ಲ, ದೂರಿಂದ ಸೈಡ್ ಮಗ್ಲು ನೋಡಿದ್ರೆ ಚೆನ್ನಾಗಿ ಕಾಣ್ತೈತಿ. ಇಷ್ಟಂತೂ ಬರ್ದಾನ. ಇನ್ನು ಹಿಂದೆ ಬರ್ಸ್ಬೇಕು, ಹಿಂದೆ ಪೂರ ತುಂಬಿಸ್ತೀವಿ. ಇನ್ನು ಆ ಕಡೆನೂ ಬರೀತಾನೆ. ಹಿಂದೆ ಬಂಪರ್ ಎಲ್ಲ ಪೇಂಟ್ ಡಿಸೈನಿಂಗ್ ಎಲ್ಲ ಮಾಡ್ತಾನೆ. ಈ ಕಡೆ ಫುಲ್ ಎಲ್ಲ ಡಿಸೈನಿಂಗ್ ಎಲ್ಲ ಮಾಡ್ದೈತಿ. ಊಟಕ್ಕೆ ಹೋಗ್ಯಾರ ಮೆಸ್ರಿಯರೆಲ್ಲ. ಇವನು ಕೆಲಸ ಮಾಡೋಕೆ ಮಾಡ್ಯ ನಾವು ಬಂದಿದ್ದು. ಊಟಕ್ಕೆ ಹೋಗ್ಯಾರ. ನಾವು ಇವಾಗ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬರಕ್ಕೆ ಹೋಗೋಣ ಅಂತ ನೋಡೋಣ. ಫೈನಲ್ ಆದ್ಮೇಲೆ ಯಾವ ಥರ ಕಾಣುತ್ತಪ್ಪ ಅಂತಂದು. ಊಟ ಏನಪ್ಪ ಅಂದ್ರೆ ರೋಟಿ, ದಾಲು, ಬಾಜಿ, ಉಳ್ಳಾಗಡ್ಡಿ, 2-3 ಥರ ಬಾಜಿ ಐತೆ ನಾವು ಫ್ರೆಂಡ್ಸ್. ಇವಾಗೆಲ್ಲ ಊಟ ಎಲ್ಲ ಮಾಡ್ಕೊಂಬಂದೆ. ಸಿಕ್ಕಾಪಟ್ಟೆ ಸೆಕೆ ಹೊಡಿತಾಯಿದೆ. ಯಾಕೋ ನಿನ್ನೆಗಿಂತ ಕ್ಲೈಮೇಟ್ ಇವತ್ತು ಭಾಳ ಜಳ ಹೊಡ್ಯಾಕತ್ತೈತಿ. ಅದಕ್ಕೋಸ್ಕರ ಇಲ್ಲೇ ವೇಟ್ ಮಾಡ್ಬೋದು. ಮಲ್ಲಿಗೆ ಒಂದು ಅರ್ಧ ತಾಸು ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ. ರೈಟ್ರ್ ಅವನು ಕೈ ಕೊಟ್ಟ ನೋಡ್ರಿ. ರೈಟ್ರ್ ನಾವು ಬರ್ತೀನಿ ಅಂತ ಹೇಳಿದ, ಅವನು ಬಂದಿಲ್ಲ. ಅವನಿಗೆ ಬೇಗ ತರ ರೈಟ್ ಬರ್ದಾನ ಒಂದು ಸೈಡ್ ಬಂದೇ ಇಲ್ಲ. दूसरे जगह थूक लगा रहे हो, मेरे को बोल रहे हो भाई. ये गाड़ी वाला देखो ना, हमारा वीडियो बना रहा है. कसम खुदा की बोल रहा हूँ मैं यकीन ही नहीं करूंगा. आप 2 बजे के करीब वीडियो कॉल करना, बोलना वीडियो कॉल उठाओ तो आके लिख दो ना भाई. बारिश नहीं है, बारिश में फिर जानते ही हो ना, परेशान हो जाओगे. अरे वीडियो कॉल करके मैं टॉली लगा है, पकड़ा लगाने की जरूरत भी नहीं है. अच्छा आ जाओ तब. अच्छा ರೈಟ್ರ್ ಒಂದು ಕಡೆ ಎಲ್ಲ ಬರ್ದಾನ, ಇನ್ನೊಂದು ಕಡೆ ಬರೀಬೇಕು. ಎಲ್ಲ ಡಿಸೈನ್ ಎಲ್ಲ ಬಿಡಿಸ್ಬೇಕು. ಬಂದೇ ಇಲ್ಲ, ಊಟ ಮಾಡಕ್ಕಂತ ಹೋಗ್ಯಾನ, ಬಂದೇ ಇಲ್ಲ. ಅದಕ್ಕೋಸ್ಕರ ಫೋನ್ ಹಚ್ಚಿ ಬೇಕತ್ತಾರ. आ रहा है सेठ जी, आ रहा है राइट. बारिश आया तो बाद में वही ना, बारिश आए तो बाद में दिक्कत हो जाएगा. उधर गाड़ी लगा है ना, पकड़ा लगाने की जरूरत भी नहीं. ಫೈನಲ್ ಇವಾಗ ನಮ್ಮ ಗಾಡಿಗೆ ಗ್ಲಾಸ್ ಹಾಕಕ್ಕೆ ಬಂದಾರೆ. ಗ್ಲಾಸ್ ರಬ್ಬರ್ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ. ಗ್ಲಾಸ್ ಹಳೆ ಗ್ಲಾಸ್ ಹಾಕ್ತಾ ಇದ್ದೀವಿ ಕ್ಲೀನ್ ಮಾಡಿ. ಅಂದರೆ ಗ್ಲಾಸ್ ಎಲ್ಲ ಚಲೋ ಅದು, ಒರಿಜಿನಲ್ ಅವು ಗ್ಲಾಸ್. ಪೇಂಟ್ ಎಲ್ಲ ಹಚ್ಚಿದ್ರೆ ತೆಕ್ಕತ್ತ ನೋಡಿ ಪೇಂಟ್ರ. देखे ना भाई, कर दिया ना दोनों. कर दिया, ठीक है. अच्छा हुआ. उधर से 2 क्या नहीं आया? नहीं, वहाँ ले आके खाली रख दिया. भाई उधर ही धोने का था ना भाई, अच्छा होता था. उधर अच्छा से धो के लाया तो ऑर्डर रहता है क्लीन मारता दिया. इसको खोल क्यों नहीं रहा है? इसको खोल कर हटा ना. पेंटर ना चेसी के ब्लैक पेंट उड़ता है ना भाई. थोड़ा साफ सफाई करेगा मरेगा, ऐसे ही मरेगा. साफ सफाई किया ना भाई, आप उसके पास काम करा रहे थे ना, मैं सब करके मार रहा हूँ मेरा भाई. ठीक है, मार ये कल रात को ब्लैक कलर मारा था, फिर बारिश हुआ तो ये खराब हो गया, फिर से मार रहा हूँ. ओके, मार लो. ಗಾಡಿ ಫೈನಲ್ ಆಗಿ ಹಿಂದ್ಗಡೆ ಪೇಂಟ್ ಹೆಸರು ಬರ್ಸಿದ್ವಿ.
ಜೈ ಮಹಾಭವಾನಿ ವಂದೇ ಮಾತರಂ. ಇವ್ರ ಕಡೆ ಒಂದು ಡಿಫ್ರೆಂಟ್ ಹಿಂದಿಯೊಳಗೆ ಬರ್ದ್ಬಿಟ್ಟಾನೆ, ಬಟ್ ಅದು ಏನಂತ ನಂಗೆ ಗೊತ್ತಾಗಂಗಿಲ್ಲ. ವೇಟ್ ಫಾರ್ ಸೈಟ್. ಓಕೆ, ಹೆಂಗಿದೆ ಡಿಸೈನಿಂಗ್ ಪೇಂಟ್? ಕೆಂಪು ಕಲರ್ ಹೇಳಿದ್ರೆ ಕೆಂಪು ಕಲರಾಗ ಬರ್ಸಿದ್ವಿ, ಬ್ಲೂ ಕಲರ್ನಾಗ ಬರ್ಸ್ಬೇಕಂತ ಹೇಳಿದ್ರು, ಬಟ್ ಬ್ಲೂನು ತಳಗೆ ಬರ್ದಾರೆ, ಮ್ಯಾಗೆಲ್ಲ ಇದೈತಿ. ಇದ್ರಾಗೂ ಹಿಂದ್ಗಡೆ ಈ ಕಡೆ ಸರಿ ಕಾಣ್ತಾ ಇಲ್ಲ, ಬಟ್ ಈ ಕಡೆ ತೋರಿಸ್ತೀನಿ ನಿಮಗೆ. ಈ ಕಡೆನೂ ಪೇಂಟ್ ರೆಡಿ ಮಾಡ್ತಾ ಇದ್ದಾನೆ. ಗ್ಲಾಸು ಹಾಕ್ತಾ ಇದ್ದಾರೆ ಆ ಕಡೆ ಮುಂದ್ಗಡೆ. ಗ್ಲಾಸ್ ಪೂರಾ ಅಂದರೆ ಹಳೆ ಗ್ಲಾಸ್ ಹಾಕ್ತಾ ಇದ್ವಲ್ಲ. ಈ ಗಾಡಿದು ಕೆಲಸ ಮಾಡ್ತಾ ಇದ್ದೀವಿ. ಇದೆಲ್ಲ ಫ್ಯೂಸ್ ಬಾಕ್ಸ್ ರೆಡಿ ಮಾಡಾಕತ್ತೀವಿ. ಇವಂಗೆಲ್ಲ ಕೆಲಸ ಮುಗ್ದೈತಂತ ಆದಷ್ಟು ಕೆಲಸ ಮಾಡಿ ಕೊಡಕತ್ತಾನ, ಮಾಡಲಿ. ಈ ಕಡೆ ಇದೆಲ್ಲ ರೆಡಿ ಆಗೈತಿ, ಇನ್ನೊಂದು ಸ್ವಲ್ಪ ಐತೆ, ಅದು ಸ್ವಲ್ಪ ಉಳ್ದೈತಿ. ಮೈನರ್ ಉಳಿಸ್ಯಾನ, ಅದಕ್ಕೆ ಮೈನರ್ ಎಲ್ಲ ಮುಗಿಸಿದ್ನಂದ್ರೆ ಆಮೇಲೆ ಪೇಂಟಿಂಗ್ ಮಾಡಕ್ಕೆ ನಿಲ್ಲಿಸ್ಬಿಡ್ತೀವಿ. ಫುಲ್ ವೈಟ್. ಇವಾಗ ಹಿಂಗೆ ಐತಿಲ್ಲ, ಎಲ್ಲ ವೈಟ್ ಮಾಡಿಬಿಡ್ತೀವಿ. ಗಾಡಿ ಎಲ್ಲ ಮ್ಯಾಗಲ್ಲಿ ತಡಪಲೆಲ್ಲ ತೆಗೆದಿವಿ, ಹೆಂಗೆ ಕಾಣೋದು ನಾವು ಬೆಳ್ಳಗ. ಬಟ್ ಇವಾಗ ಏನಪ್ಪ ಅಂದ್ರೆ ಇದಕ್ಕೆ ಮ್ಯಾಗ ಎ ಸಿದು ಒಂದು ಎಲ್ಲ ಕವರ್ ಬಿಚ್ಚಾರ, ಅದೊಂಥರ ಬೇರೆ ಕಾಣುತ್ತೆ. ಅದಕ್ಕೆಲ್ಲ ಕವರ್ ಹಾಕಿದ್ಮೇಲೆ ಸೈಜ್ ಚೆನ್ನಾಗಿ ಕಾಣುತ್ತೆ. ಬಟ್ ಮುಂದೆ ಪೇಂಟ್ ಎಲ್ಲ ಲುಕ್ ಚೇಂಜ್ ಆಗೈತೆ ನೋಡಿ ಫುಲ್. ಕೆಲಸ ಮಾಡಕ್ಕೆ ಹಚ್ಚಿನಿ, ಫೌಂಡೇಶನ್ ಹಾಕ್ಸಕತ್ತೀನಿ. ಫೌಂಡೇಶನ್ ಬೋಲ್ಟ್ ಬಿಚ್ತಾ ಇದ್ದಾನೆ, ಹೀಟ್ ಮಾಡಿ ಬಿಚ್ಚಾಗತ್ತೆ. ಹಳಿ ಬೋಲ್ಟ್ ಅಲ್ಲ, ಅದಕ್ಕೋಸ್ಕರ ಹೆಸ್ರಿ ಮ್ಯಾಗ ಹಚ್ಬಿಟ್ಟನ. क्या भाई जंप करो, उधर से इधर जंप करो. हाँ जंप करो देखो. हाँ आ गए. पेंट ನೋಡಿ ಹೆಸರಿಗಿದೆ, ಪ್ರಗತಿ ರೋಡ್ ಕ್ಯಾರಿಯರ್ಸ್ ರೋಡ್ ವ್ಯಾನ್ಸ್ ಕಂಟೈನರ್ ಪೇಂಟ್. पेंटर यही देख, पेंटर मान ना मनगन मड्यान चंगला दिख रहा है ना. दिख रहा. ನಮ್ಮ ರೈಟರ್ಗೆ ಒಂದು ಇವಾಗ ಕನ್ನಡ ಧ್ವಜದ ರೈಟಿಂಗ್ ಮಾಡಕ್ಕೆ ಹೇಳಿ, ಅಂದ್ರೆ ಫ್ಲಾಗ್ ಹಾಕ್ಸಕ್ಕೆ ಧ್ವಜ ಹಾಕ್ಸ್ಬೇಕಂತ ಮಾಡತ್ತೀನಿ ಪೇಂಟರ್ ನನ್ನ ಕೈಲಿ. ಆ ಕಡೆ ನಮ್ದು ಭಾರತ ಧ್ವಜ, ಈ ಕಡೆ ನಮ್ದು ಕನ್ನಡ ಫ್ಲಾಗ್, ಎರಡೂ ಇರ್ಬೇಕು, ಅಂದಂಗೆ ಮಜಾ ಬರುತ್ತೆ. ಇವನು ಕನ್ನಡ ಬರೆಯೋಕೆ ಬರೋಂಗಿಲ್ಲ ಅಂತ, ಕನ್ನಡ ಬರೆಯೋಕೆ ಬಂದಿದ್ರೆ ಬಲ್ಲಂಗೆ ಬರ್ಸ್ಬೋದಿತ್ತು. ನಾನು ಇಲ್ಲಿ ಹಿಂದಿ ಎಲ್ಲ ಬೇಕಾದಂಗೆ ಬರ್ಸ್ಬೋದಿತ್ತು, ಏನಾರು ಡೈಲಾಗ್ ಎಲ್ಲ ಬರ್ಸ್ತಿದ್ದೆ. ಆದ್ರೆ ಕನ್ನಡ ಬರೋಂಗಿಲ್ಲ ಇವಂಗೆ. वही तो प्रॉब्लम है हमको. अरे भाई आप पागल कर दे रहे हो लिखने वाले को. नहीं कन्नड़ आया तो बहुत अच्छा होता था हमको. तो वो आप अपने गांव लेके जाओ, इसको भाड़ा ईड़ा सब देने का और रखने का 25-30 हज़ार महीना देने, 6 महीना रखना. अरे कन्नड़ उतना इजी नहीं सीखना था भाई, वो 1 साल भर जाएगा. हिंदी में 30 दिन में सीख जाएगा हम लोग. कन्नड़ तो बहुत टफ है भाई. और नीचे भी है ना. एक बात बताऊं, आप पागल बना दे रहे हो. ಮುಂದ್ಗಡೆ ಏನು ಬರೆಸ್ತಾ ಇದ್ವಿ, ಗೂಡ್ಸ್ ಕ್ಯಾರಿಯರ್ ಬರೆಸ್ತಾ ಇದ್ವಿ. ಮುಂದ್ಗಡೆ ಜಾಸ್ತಿ ಏನು ಬರೆಸ್ತಾ ಇಲ್ಲ, ಗೂಡ್ಸ್ ಕ್ಯಾರಿಯರ್. ಸೈಡಿಗೆ ಟಾಟಾ 25 ಬರೆಸ್ಬೇಕು. ಹೊತ್ತು ಮುನಿಗೈತಿ, ಆದರೂ ಇವ್ನ ಕೈಲಿ ಕೆಲಸ ಮಾಡಕ್ಕೆ ಹಚ್ಚಿವಿ. ಪೇಂಟ್ರೂ ಲೇಟಾಗಿ ಬಂದಾನ, ಅದಕ್ಕೋಸ್ಕರ ಇಲ್ಲಿ ತಳಗ ಸೈಡಿಗೆ ಟಾಟಾ ಅಟ್ರಾ ಅಂದ್ರೆ 25 25-18 ಗಾಡಿದು ಮಾಡಲ್ ಎಸ್ಪಾರ್ದು ಇರುತ್ತಲ್ಲ, ಅದನ್ನು ಬರ್ಸಕತ್ತಿಲ್ಲ ಸೈಡಿಗೆ. ಇನ್ನೂ ಐದು ಬರೆದ್ರೆ ಭಾಳ ಐತವ, ಬರೆಯವಲ್ಲ. ಬರೆಯಾಕ ಏನೂ ಸಿಗಲಿಲ್ಲ ಅಂತ ತಿಳ್ಕೊಂಡು 25 ನೋಡಿ ಎಷ್ಟು ದೊಡ್ಡದಾಗಿ ಬರ್ತೀವಿ ಮಾಡಲ್ನಾಗ, ಅದನ್ನ ಡಿಸೈನ್ ಮಾಡಿಬಿಟ್ಟಿವಿ. सब कुछ दिखा रहा भाई.
ಎ ಸಿದು ಕಲರ್ ಎಲ್ಲ ಹೊಡೆದು ಹಾಕ್ತೀವಲ್ಲ ಅವಾಗ ಚಂದ ಕಾಣ್ತೈತಿ. ಈಗ ಸ್ವಲ್ಪ ಅದೊಂದು ಅಸಹ್ಯ ಕಾಣತ್ತೆ ನಮಗೀಗ. ಅದನ್ನೊಂದು ಕಲರ್ ಹೊಡೆದು ಫಿಟ್ ಮಾಡಿಬಿಟ್ಟಿವಿ ಅಂದ್ರೆ ಟಿಕ್ ಟಾಕ್. ಗಾಡಿಗೆಲ್ಲ ನಂಬರ್ ಬರೆಸ್ತಾ ಇದ್ದೀವಿ. ಮಗ್ಲ ಹಿಂದೆ ಮುಂದೆ ಬರ್ತೀವಿ. ಇವಾಗ ಹಿಂದೆ ಬರ್ಸಾಕತ್ತೀವಿ. K01 AF 0472 बेंगलुरु गाड़ी बेंगलुरु वही संतोष के उठा ले यार आओ वही चीज ये सोच के संतोष के उठा ला ಪೇಂಟರ್ ನಾವಂತರೂ ಕೈ ಬಿಡಂಗಿಲ್ಲ ಅನ್ಸುತ್ತೆ ನಾವು. ಯಾಕಪ್ಪ ಅಂದ್ರೆ ಕತ್ಲಾದರೂ ಬ್ಯಾಟ್ರಿ ಹೆಚ್ಚಿಗೆ ಪೇಂಟ್ ಮಾಡಕತ್ತೀವಿ. ಅವನು ಫೋನ್ನಾಗ ಮಾತಾಡಕತ್ತಾನ, ನಾವು ಅವ್ನಿಗೆ ಹೇಳಕತ್ತೀವಿ. ನೇವಾಗ ಒಂದು ಕಾಮಿಡಿ ಏನಾಗೈತೆ ಅಂದ್ರೆ KA ಪಾಸಿಂಗ್ ಹೋಗಿ MH ಪಾಸಿಂಗ್ ಮಾಡಿಬಿಟ್ಟಿದ್ವಿ. ನಾನು ಸುಮ್ಮನೆ ಅವನು ಹಂಗೆ ಫೋನ್ನೇ ಮಾತಾಡ್ಕೊಂತ MH ಬರ್ದ್ಬಿಟ್ಟಾನ. ಮತ್ತು ಒಳ್ಳೆ ಅಳಕಿಸಿ ಮತ್ತೆ ಬರ್ತಾನೆ KA ಪಾಸಿಂಗ್. ಬೆಳಗ್ಗೆ ಕ್ಲಿಯರಾಗಿ ಕಾಣುತ್ತಾ. ಬಟ್ ಇವಾಗ ಒಂದು ಸತಿ ಹೆಂಗೆ ಕಾಣುತ್ತಪ್ಪ ಹಿಂದ್ಗಡೆ ಅಂದ್ರೆ ಕನ್ನಡ ಧ್ವಜ ನೋಡಿ ಹೆಂಗೆ ಮಾಡ್ಯಾನ. ಸರಿನೇ ಮಾಡಿಲ್ಲ, ಸರಿಯಾಗಿ ಬರೀ ಅಂತ ಹೆಂಗೆ ಮಾಡ್ಯಾನ. ಜೈ ಮಹಾ ಭವಾನಿ ಒಂದೇ ಮಾತ್ರ. ಬಟ್ ಇಷ್ಟಂತೂ ಬರ್ದೀವಿ. ಇಷ್ಟು ಪೇಂಟ್ರಲ್ಲೇ ಡಬ್ಬಿ ಒಂಥರ ಲುಕ್ ಕಾಣುತ್ತೆ ಹಿಂದ್ಗಡೆ. ಫ್ರೆಂಡ್ಸ್, ಇವಾಗ ಫೈನಲಾಗಿ ಎಲ್ಲ ಕೆಲಸ ಮುಗೀತು. ಪೇಂಟ್ನವ್ರದ್ದು ಮತ್ತು ರೈಟಿಂಗ್ ಅವ್ರದ್ದು ಎಲ್ಲ ಮುಗೀತು. ಮುಂದ್ಗಡೆ ರೈಟಿಂಗ್ ಈ ಥರ ಆಗಿದೆ. ನೋಡೋಣ ನಾಳೆ ಬೆಳಗ್ಗೆ ಅಂದರೆ ಹೆಡ್ಲೈಟ್ ಎಲ್ಲ ಹಾಕಿಸಿ ಮತ್ತು ಗ್ಲಾಸಿಗೂ ರೆಡಮ್ ಮಾಡಿಸೋದೈತಿ. ಅವ್ರು ನಾವು ಅಲ್ಲಿ ಮಾಡಿಸ್ತೀವಿ. ಮತ್ತು ಸಪ್ರೇಟಾಗಿ ಹೆಸರು ಬರೆಸ್ಬೇಕು. ಈಗ ನಾರ್ಮಲಾಗಿ ಗ್ಲಾಸ್ ಅದಾವೆ, ಅದಕ್ಕೆ ರೆಡಮ್ ಎಲ್ಲ ಕೂಲಿಂಗ್ ಮಾಡಿಸಿ ರೆಡಮ್ ಮಾಡಿಸ್ಬೇಕು. ಅದೊಂಥರ ಚೆನ್ನಾಗಿ ಕಾಣ್ತೈತಿ. ಹಿಂದ್ಗಡೆ ಎಲ್ಲ ಹೆಸರು ಬರ್ಸೋದೈತಿ. ಇವಾಗ ಒಂಥರ ಚೇಂಜಸ್ ಕಾಣತೈತಿ ಗಾಡಿ. ನಾಳೆ ಬೆಳಗ್ಗೆ ಗಾಡಿ ಇದನ್ನು ಚಲೋ ಮಾಡ್ತೀವಿ. ಚಲೋ ಮಾಡಿ ಹೆಡ್ಲೈಟ್ ಎಲ್ಲ ಹಾಕಿಸ್ಬೇಕು. ಇಷ್ಟು ವೈರಿಂಗ್ ಎಲ್ಲ ರೆಡಿ ಮಾಡಿಸ್ತೀವಿ. ಇವತ್ತಂತೂ ರೈಟಿಂಗ್ದು ಮುಗೀತು, ಪೇಂಟಿಂಗ್ ಮುಗೀತು. ಮತ್ತು ಎಲ್ಲಿ ಪೇಂಟಿಂಗ್ ಇಲ್ಲ ಅದ AC ಒಂದು ಉಳಿಯುತ್ತೆ, ಅದನ್ನೊಂದು ಮಾಡಿ ಹಾಕ್ತೀವಿ ನಾಳೆಗೆ. ಈ ಗಾಡಿದು ಕೆಲಸ ಬಂದಾನ. ಫೌಂಡೇಶನ್ ಎಲ್ಲ ಬಿಚ್ಚಾನ. ಫೌಂಡೇಶನ್ ಹಾಕ್ಬೇಕು. ಈ ಗಾಡಿ ಫೌಂಡೇಶನ್ ಹೋಗೈತಿ. ಫೌಂಡೇಶನ್ ರಬ್ಬರ್ ಹಾಕ್ಬೇಕು 2 ಸೈಡು. ಒಳಗಡೆ ಸ್ವಲ್ಪ ವೆಲ್ಡಿಂಗ್ ಎಲ್ಲ ಮಾಡ್ಯಾನ, ಮಾಡ್ತಾ ಇದ್ದಾನ. ಬಟ್ ಅವನದು ಏನೋ ಸಮಸ್ಯೆ ಐತಿ. ನಾವು ಬಿಟ್ಟಿವಿ, ಅರ್ಧಂಬರ್ಧನ ಆಗೈತಿ. ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ವಿ. ಮಾಡಲಿ ಆ ಕೆಲಸ ಮುಗೀತು. ನಾವು ಬೆನ್ನು ಹತ್ಕೊಂಡು ಈ ಗಾಡಿ ಕೆಲಸ ಮುಗಿಸ್ತೀವಿ. ಆ ಗಾಡಿ ಅಂತೂ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹೋಗಿಲ್ಲ, ಆ ಗಾಡಿ ಕಡೆ ಹೋಗೇ ಇಲ್ಲ. ಹೇಳಬಿಟ್ಟಾನ ಎಲ್ಲ ವೆಲ್ಡಿಂಗ್ ಮಾಡ್ತೀವಿ ಅಂತೇಳಿ. ನಾನು ಹೋಗಿಲ್ಲ, ಅವನು ನಮ್ಗೆ ಫೋನ್ ಹಚ್ಚಿಲ್ಲ. ನಾಳೆ ಬೆಳಗ್ಗೆ ಒಂದು ಸತಿ ಹೋಗ್ಬೇಕು ಅಲ್ಲಿಗೆ. ಫ್ರೆಂಡ್ಸ್, ಇವಾಗೆಲ್ಲ ಮೇಸ್ತ್ರಿಯಲ್ಲೆಲ್ಲ ಹೋದರು. ನಾವು ಇವಾಗ ಹೋಟೆಲ್ ಕಡೆ ಹೋಗೋನು. ಆರಾಮ್ ಅಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡ್ಕೊಂಬಂದು ಆರಾಮಾಗಿ ಗಾಡಿ ಮಲ್ಕೊಳೋಣ. ಇನ್ನೊಂದೇನಪ್ಪ ಅಂದ್ರೆ ಯಾರ್ಯಾರು ಈ ಗಾಡಿ ಬಗ್ಗೆ ಇಷ್ಟು ಗಾಡಿ ಹಳೆ ಗಾಡಿ ತೊಗೊಂಡು ರೆಡಿ ಮಾಡಿಸ್ತಾಯಿದ್ರಿ, ಎದಕ್ಕೆ ನಿಲ್ಲಿಸಿದ್ರಿ ಏನಂತ ಕಮೆಂಟ್ ಬರ್ತಾಯಿದ್ದಾವೆ. ಬಟ್ ಅವ್ರ ವೀಡಿಯೋಸ್ ಕಂಟಿನ್ಯೂಸ್ ನೋಡ್ತಾ ಇದ್ದರೆ ಗೊತ್ತಿರ್ತದೆ. ಕ್ಲಾರಿಟಿಯಾಗಿ ನಿಲ್ಲಿಸಿದ್ದು ಬೇರೆ ಕಾರಣಕ್ಕೋಸ್ಕರ. ಅವರು ಫೈನಾನ್ಸರ್ ಏನು ಸೀಸ್ ಮಾಡಿ ಆ ಥರ ಲೋನ್ ಕಟ್ಟೋಕ್ಕಾಗಿ ಕಂತು ಕಟ್ಟೋಕ್ಕಾಗಿ ಆ ಥರ ಕೋರಕರ ನಿಲ್ಲಿಸಿಲ್ಲ. ಬಟ್ ಈ ನಿಲ್ಲಿಸಿದ್ದು ಯಾವ ಥರ ಅಂದರೆ ಅವ್ರಿಗೆ ಗಾಡಿ ಮೂಮೆಂಟ್ಸ್ ನಡೀತಾ ಇಲ್ಲ, ಅದಕ್ಕೆ ನಿಲ್ಲಿಸ್ಬಿಟ್ರು ಅವ್ರು ಅಷ್ಟೇ. ಏನು ಅವೆಲ್ಲ ಫ್ರೀ ಇದಾವೆ ಗಾಡಿ. ಇವ್ರು ತೊಗೊಂಡು ಇವರು ಮುಂದೆ ಕಂಟಿನ್ಯೂ ಇವ್ರು ಏನಾದ್ರು ಮಾಡ್ಕೋಬೋದು. ಫ್ರೀ ಇದು ಗಾಡಿ. ಹಂಗೆಲ್ಲ ಸೀಸ್ ಮಾಡಿದ ಗಾಡಿ ಯಾರ 3 ವರ್ಷ ಆದಮೇಲೆ ಗಾಡಿ ಕೊಡ್ತಾರೆ, ನಂಗೆ ಕೊಡೋಂಗಿಲ್ಲ. ಅದು ಸೀಸ್ ಆಗಿದ್ದು ಗಾಡಿ ಇರೋಂಗಿಲ್ಲ, ಹೋಗ್ಬಿಡ್ತಾವೆ. ಇವರು ಪಾರ್ಕಿಂಗ್ ಚಾರ್ಜು ನಿಲ್ಲಿಸಿದ ಗಾಡಿ ಅವಲ್ಲ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರಲ್ಲ, ಅಲ್ಲೆಲ್ಲ ಅಮೌಂಟ್ ಕಟ್ಟಿ ಬಿಡಿಸ್ಕೊಂಬಂದ್ರೆ. ಇನ್ನೊಂದೇನಪ್ಪ ಅಂದ್ರೆ ಈ ಗಾಡಿನ ನಾವು 3 ಗಾಡಿ ರೆಡಿ ಮಾಡಿಸ್ತೀವಿ. ಬೆಂಗಳೂರಾಗ ಒಂದೈತಿ, 4 ಗಾಡಿನೂ ರೆಡಿ ಮಾಡಿಸಿ ಲೋಡ್ ಮಾಡಿ ಒಂದು ಟ್ರಿಪ್ ಹೊಡಿತೀವಿ. ಗಾಡಿ ಕಂಡೀಷನ್ ಏನೇನು ಫಾಲ್ಟ್ ಬರ್ತೈತೆ ಅನ್ನೋದು ಎಲ್ಲ ಹೇಳ್ತೀನಿ ನಿಮ್ಗೆ. ಆ್ಯಕ್ಚುಲಿ ಇವೆಲ್ಲ BS3 ಗಾಡಿ ಮಾಡಲ್ ಇವು. ನೋಡೋಣ ಹೆಂಗೆ ಐತಿ ಹೆಂಗಿಲ್ಲ ಅಂತ. ಗಾಡಿ ಮುಂದಕ್ಕೆ ಹೋದ್ಮೇಲೆ ಗೊತ್ತಾಗೋದಲ್ಲ, ಅಲ್ಲಿ ತನಕ ಏನೂ ಗೊತ್ತಾಗಲ್ಲ. ನನಗೆ ಅನಿಸಿದ ಮಟ್ಟಿಗೆ ಒಂದು 90% ಕೆಲಸ ಆಗೈತಿ. ಇನ್ನು 10% ಅಷ್ಟೇ ಕೆಲಸ ಉಳಿದೈತಿ. ಏನೇನು ಕೆಲಸ ಬರ್ಬೋದಪ್ಪ ಅಂದರೆ ಕ್ಲಚ್ ಪೇಟ್ ಬರ್ಬೋದು, ಕ್ಲಚ್ ಕಿಟ್ಗಳು ಬರ್ಬೋದು, ಸ್ಟೇರಿಂಗ್ ಆಯಿಲ್ ಪೈಪ್ ಬರ್ಬೋದು, ಏರ್ ಪೈಪ್ಸ್ಗಳು ಬರ್ಬೋದು. ಇವೆಲ್ಲ ಏನಕ್ಕೋ ಫಾಲ್ಟೇಜ್ ಬರ್ತಾವೆ. ಯಾಕೆ ಫಾಲ್ಟ್ ಬರ್ತಾವಪ್ಪ ಅಂದ್ರೆ ತುಂಬ ದಿನ ನಿಂತಿರ್ತಾವೆ. ಏನಾದ್ರು ಲೀಕ್ ಆಗ್ಬೋದು, ಹೋಗ್ಬೋದು, ಹೊಡಿಬೋದು, ಲೀಕ್ ಆಗ್ಬೋದು. ಇವೆಲ್ಲ ಸಮಸ್ಯೆ ಬರೋದು ಕಾಮನ್ನ. 1 ಟ್ರಿಪ್ ಹೊಡೆದು 2 ಟ್ರಿಪ್ ಹೊಡೆದು ಒಂದೊಂದೇ ಬರ್ತಾ ಇರ್ತವೆ. ಎಲ್ಲ ಚೇಂಜಸ್ ಮಾಡ್ಕೊತ ಹೋಗ್ಬೇಕು ಅಷ್ಟೇ ನಾವು. ಬನ್ನಿ ಇವಾಗ ಹೋಗೋಣ ಹೋಟೆಲಿಗೆ. ಪಾರ್ಕಿಂಗಿಗೆ ಬಂದೀವಿ. ಪಾರ್ಕಿಂಗ್ ನೋಡಿಲ್ಲ, ಕಲ್ಲೆಲ್ಲ ಹಾಕಿಸಿ ಡ್ರಿಲ್ಲೆಲ್ಲ ಮಾಡಿಸಿ ಮತ್ತು ಲೆವೆಲ್ ಮಾಡಿಸಿ ಗಾಡಿಯೆಲ್ಲ ನಿಲ್ಲಿಸ್ಬಿಟ್ರು. ಮಷೀನ್ ಮೊದಲೇ ಯಾವ್ದು JCP ಇದ್ರೆ ಎಲ್ಲ ಕೆಲಸ ಈಸಿ. ಇಟಾಚಿ ಡಾಬಾಕ ಬಂದೀವಿ. ಇಲ್ಲೇ
ಇಲ್ಲೇ ಸ್ನಾನ ಮಾಡೋದೈತೆ ನಮ್ಗೆ, ಬಟ್ ಅಲ್ಲಿ ನೀರೆಲ್ಲ ಖಾಲಿ ಆಗ್ಯಾವ. ನಾ ಮಾಡ್ಬೇಕಂದಾಗ ನೀರೇ ಇರೋಂಗಿಲ್ಲ ಅಲ್ಲಿ. ನಾ ಯಾವಾಗ ಮಾಡಬಾರ್ದಂತ ಅವಾಗೆಲ್ಲ ನೀರು ಇರ್ತೈತೆ. ಇವಾಗೆಲ್ಲ ಇಲ್ಲೇ ಬೇರೆಲ್ಲ ನೀರು ಇದಾವೆ, ಇವನ್ನ ಕೈಕೊಂಬಾರಿ ತಗೊಂಡಿನಿ. ಬರ್ರಿ ಹೋಗಿ ಊಟ ಗೀಟ ಮಾಡ್ಕೊಂಬರೋಣ. ಈ ಡಾಬಾದಾಗ ಏನಪ್ಪ ಒಳಗೆಲ್ಲ ಕಲ್ಲು ಹಾಕಕತ್ತಾರ ನೋಡಿಲ್ಲ. ಈಗ ಕಲ್ಲು ಹಾಕಿ ಏನು ಲೆವೆಲ್ ಮಾಡ್ಬೇಕಂತ ಮಾಡ್ಯಾರೋ ಏನು ಮಾಡ್ಬೇಕಂತ ಮಾಡ್ಯಾರೋ ಗೊತ್ತಿಲ್ಲ. ಫ್ಯಾನ್ ಅಂತೂ ಚಲೋ ಇರ್ತಾವೆ, 24 hours ಗಾಳಿ ಬರ್ತಾ ಇರ್ತೈತಿ. ಇಲ್ಲಿ ಬಂದು ಕುಂದ್ರಾಕ ಏನು ಅಡ್ಡಿ ಇಲ್ಲ, ಆರಾಮೈತಿ. ಆ ಕಡೆ ಒಂದು ಸ್ವಲ್ಪ ಸೀಟ್ ಅದಾವೆ, ಅದು ಅಂಗಡಿ ಅಲ್ಲೊಂದು ಸ್ವಲ್ಪ ಸೀಟ್ ಅದಾವೆ, ನೋಡಿ ಇಲ್ಲೆಲ್ಲ ಅದಾವೆ. ಒಂಥರ ಜಾಸ್ತಿ ಪಕ್ಷಿ ಮೊಲ ಎಲ್ಲ ಭಾಳ ಅದಾವೆ ಇಲ್ಲೆಲ್ಲ. ಮೊಲ ಅಂತೂ ಹಂಗೆ ಓಡಾಡ್ತಿರ್ತಾವೆ ಅಲ್ಲಿ ಬೇಕಾದಲ್ಲಿ. ರಾತ್ರಿ ಊಟ ಅಂಡ ಕಡಿ ತಂದೂರಿ ರೊಟ್ಟಿ. ಈ ಡಾಬಾದಾಗ ಸಿಗೋದಿದ್ದ ಜಾಸ್ತಿ. ಮೊಲ ನೋಡಲ್ಲ ಹೆಂಗಿದಾವೆ ಮೊಲ. ಇಲ್ಲೊಂದು ಐತಿ ಮತ್ತು ಇಲ್ಲೊಂದು ಐತಿ ಮೊಲ. ಹಿಂಗೆ ಓಡಾಡ್ತಾ ಇರ್ತಾವೆ ಇವು ಡಾಬಾದೊಳಗೆ. 4-5 ಮೊಲ ಅದಾವೆ, ಟೋಟಲ್ 4-5 ಮೊಲ ಅದಾವೆ ಇಲ್ಲಿ. ಫ್ರೆಂಡ್ಸ್, ಇವೆ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇವಾಗ ಏನಪ್ಪ ಅಂದ್ರೆ ಆರಾಮ ಹೋಗಿ ಮಲ್ಕೊಳೋಣ. ಗುಡ್ ನೈಟ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.